ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹೆಂಗಿತ್ತು ಸರ್ ಬೆಂಗಳೂರು ನೀವು ಕಂಡಂತೆ ಅಂದು? ನಾನು ಹೇಳಿದ್ನಲ್ಲ, ತುಂಬ ಚೆನ್ನಾಗಿತ್ತು ಬೆಂಗಳೂರು. ಯಾಕೆಂದರೆ ನಾನು ಬಸವನಗುಡಿ ಆ ಬಡಾವಣೆಯಲ್ಲೇ ಓಡಾಡ್ತಾ ಇದ್ದಿದ್ದು. ವಿಶಾಲವಾದ ರೋಡುಗಳು, ದೊಡ್ಡ ಸಾಲು ಮರ. ಇವತ್ತು ನೀವು ನೋಡ್ಬೋದು, ಕೃಷ್ಣರಾಜ KR ರೋಡ್ ಅಂತ ಕರೀತಾರೆ. ಆ ರೋಡು ನನಗೆ ಬಹುಶಃ ಸಿಟಿ ಮಾರ್ಕೆಟ್ನಿಂದ ಹಿಡಿದು ಅಲ್ಲಿ ಮಿಂಟೋ ಹಾಸ್ಪಿಟ್ಲು ಮತ್ತು ವಿಕ್ಟೋರಿಯಾ ಹಾಸ್ಪಿಟ್ಲ್, ಅಲ್ಲಿಂದ KR ರೋಡ್ ಅಂದರೆ ಆಲ್ಮೋಸ್ಟ್ ನಮ್ಮ ಇದಕ್ಕೆ ಟಚ್ ಆಗುತ್ತೆ. ಸೌತ್ ಎಂಡ್ ಯಡಿಯೂರವರೆಗೂ ಬರುತ್ತೆ ರೋಡು, ಕೃಷ್ಣರಾವ್ ಪಾರ್ಕ್ವರೆಗೂ ಬರುತ್ತೆ. ಸಾಲು ಮರ, ಬರೀ ಮರ, ದೊಡ್ಡ ಮರಗಳು, ದೊಡ್ಡ ಮನೆಗಳು. ಆ ಮೇನ್ ರೋಡೆಲ್ಲ ದೊಡ್ಡ ಮನೆಗಳು. ಆಮೇಲೆ ನ್ಯಾಷನಲ್ ಹೈಸ್ಕೂಲ್ನ ದೊಡ್ಡ ಗಡಿಯಾರ, ಆ ಗಡಿಯಾರ, ಆಮೇಲೆ ಪೋರ್ಟಿಕೋ, ಅಲ್ಲಿ ಬುಲೆವಾರ್ಡ್ ಅಂತ ಇತ್ತು. ತುಂಬ ಚೆನ್ನಾಗಿತ್ತು. ಎರಡು ಕಡೆನೂ ಪಾರ್ಕ್ ಇತ್ತು. ತುಂಬ ಅದ್ಭುತವಾದ ಹೂಗಳು ಎಲ್ಲ ಬಿಡೋದು. ನಾವು ಆ ಪಾರ್ಕಲ್ಲೆಲ್ಲ ಕೂತ್ಕೋತಾ ಇದ್ವಿ. ಅಲ್ಲಿಂದ ಸ್ವಲ್ಪ ಪಕ್ಕಕ್ಕೆ ಬಂದರೆ ಲಾಲ್ಬಾಗ್, ಎಡಕ್ಕೆ ಬಂದರೆ ಇದು ರಾಮಕೃಷ್ಣ ಆಶ್ರಮ, ಬಸವನಗುಡಿ ದೇವಸ್ಥಾನ, ಆಮೇಲೆ ಇದು ಗಣೇಶನ ದೇವಸ್ಥಾನ, ಆಂಜನೇಯನ ದೇವಸ್ಥಾನ. ಒಂಥರ ಹಬ್ಬದ ವಾತಾವರಣ. ಆವತ್ತೆಲ್ಲ ತುಂಬ ಹಬ್ಬದ ಕಳೆ ಇತ್ತು. ಆಮೇಲೆ ವಿಶೇಷವಾಗಿ ಸಾಹಿತಿಗಳು, ನೀವು ಯಾವ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಆಗಿರ್ಬೋದು, DV ಗುಂಡಪ್ಪನವರಾಗಿರ್ಬೋದು, ಆಮೇಲೆ ನಮ್ಮ GP ರಾಜರತ್ನಂ ಆಗಿರ್ಬೋದು, ಕೈಲಾಸಮ್ ಆಗಿರ್ಬೋದು, ಅನೇಕ ನಮ್ಮ C ಅಶ್ವತ್ತು, YNK, ಆಮೇಲೆ ಸುಮತೀಂದ್ರ ನಾಡಿಗ್ ಅಂತ ಇದ್ದರು. ಇಂಥ ಸಾಹಿತಿಗಳು ಮತ್ತು ನಾಟಕಕಾರರು, ಕಂಬಾರರು, ಕಾರಂತು, ಲಂಕೇಶು, ಇವರೆಲ್ಲ ಇದ್ದಂಥ ಬಡಾವಣೆ ಅದು. ನಾವು ಅವ್ರ ಸುತ್ತ ಬೆಳೆದ್ವಿ. ನಾವು ತುಂಬ ಸತ್ಯ ಬೆಳೆದು ಅದೊಂದು ವಿಶೇಷವಾಗಿ ನನಗೆ ಇದೈತೆ. ಅವತ್ತಿನ ಬೆಂಗಳೂರು ನೋಡಿದ್ರೆ ಇವತ್ತು ಬೆಂಗಳೂರು ಬೆಳೆದಿದೆ, ಇಲ್ಲ ಅಂತಲ್ಲ. ಎಲ್ಲ ರೀತಿ ಟೆಕ್ನಾಲಜಿಕಲ್ ಆಗಿ ನಾವು ಬೆಂಗಳೂರು ಇಸ್ ಕನ್ಸಿಡರ್ಡ್ ಒನ್ ಆಫ್ ದಿ ರಿಚೆಸ್ಟ್ ಕ್ಯಾಪಿಟಲ್ ಇನ್ ಇಂಡಿಯಾದಲ್ಲಿ. ಹಾಗೆ ಸೌತ್ ಏಷ್ಯಾದಲ್ಲೇ ಅತಿ ವೇಗವಾಗಿ ಬೆಳೀತಾ ಇರೋ ಊರು ಅಂದರೆ ಬೆಂಗಳೂರು.